ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗಾಯ್ಸ್. IPL ಕಡೆಯಿಂದ ಮತ್ತೆ RCB ಕಡೆಯಿಂದ ಒಳ್ಳೊಳ್ಳೆ ಅಪ್ಡೇಟ್ ಬರ್ತಾ ಇದೆ. ಬಟ್ RCBಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಈ ಕಡೆ ಗೋಲ ಆ ಕಡೆ ಗೋಲ ಆ ರೀತಿ ಒಂದು ಅಪ್ಡೇಟ್ ಬರ್ತಾ ಇದೆ. ಡಿಸ್ಅಡ್ವಾಂಟೇಜ್ ಮತ್ತೆ ಅಡ್ವಾಂಟೇಜ್ ಎರಡೂ ಕೂಡ ಇದೆ RCBಗೆ. ಹಾಗೆ ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್. ಏನ್ ಬ್ರೋ ಫುಲ್ ಸ್ಲೀವ್ಲೆಸ್ ಹಾಕೋಬಿಟ್ಟಿದ್ದೀರಾ, ಫುಲ್ ಶೋಕಿ ಮಾಡ್ತಾ ಇದ್ದೀರಾ? ಅವೆಲ್ಲ ಏನಿಲ್ಲ ಮಗ, ಸಕ್ಕ ಶಕೆ ಆಗ್ತದೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಅಷ್ಟೇ ಇಂಟೆನ್ಷನ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗೆ ಟಾಪ್ 5 ಅಪ್ಡೇಟ್ಸ್ ಅಲ್ಲಿ ಫಸ್ಟ್ ಅಪ್ಡೇಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಒಂದು ಕೆಲಸನ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಅಪ್ಡೇಟು, RCBಗೆ ಜೋಸ್ ಹೇಜಲ್ವುಡ್ ಸ್ಟಾರ್ಟಿಂಗ್ 2 ಮ್ಯಾಚಸ್ನ ಆಡ್ತಿಲ್ಲ ಮಗ, ಬಿಕಾಸ್ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ರಿಯಾಬ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು 2 ಮ್ಯಾಚಸ್ ಕಾಣಿಸ್ಕೊಳ್ಳಲ್ಲ ಮ್ಯಾಚಸಲ್ಲಿ. ಮತ್ತು ಫಸ್ಟ್ ಮ್ಯಾಚು SRH ವಿರುದ್ಧ ಮತ್ತು ಸೆಕೆಂಡ್ ಮ್ಯಾಚು CSK ವಿರುದ್ಧ. ಸೊ 2 ಬಿಗ್ ಇಂಪಾರ್ಟೆಂಟ್ ಮ್ಯಾಚು, 2 ಮ್ಯಾಚ್ ಗೆಲ್ಲೇಬೇಕು ನಾವು. ಆ ಒಂದು ಮ್ಯಾಚಲ್ಲಿ ಕಾಣಿಸ್ಕೋತಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಇವಾಗ ಜೋಕಫ್ ಡಫಿ ಇದ್ದಾರೆ ಮತ್ತು ನವನ್ ತುಷಾರ ಇದ್ದಾರೆ. ಸೊ ಈ 2 ನವನ್ ತುಷಾರ ಮತ್ತು ಜೋಕಫ್ ಡಫಿ, ಈ 2 ಕಂಪ್ಯಾರಿಸನ್ ನನ್ನ ಪ್ರಕಾರ ಜೋಕಫ್ ಡಫಿನೇ ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ಅವರು T20ಯಲ್ಲಿ ನ್ಯೂಜಿಲೆಂಡ್ಗೆ ಸಖತ್ತಾಗಿ ಗೇಮ್ ಮಾಡಿದೆ. ಬಟ್ T20 ವರ್ಲ್ಡ್ ಕಪ್ ಅಷ್ಟೊಂದು ಚೆನ್ನಾಗಿ ಆಗದಿಲ್ಲದೆ ಇರ್ಬೋದು, ಬಟ್ ಅವರು T20 ಮತ್ತು ODIಲಿ ಸಖತ್ತಾಗಿ ಬೌಲಿಂಗ್ ಕೂಡ ಮಾಡಿದ್ದಾರೆ. ನನ್ನ ಪ್ರಕಾರ ಜೋಸ್ ಹೇಜಲ್ವುಡ್ ರೀಪ್ಲೇಸ್ಮೆಂಟ್ ಆಗಿ ಜೋಕಫ್ ಡಫಿನ ತಗೋಬರ್ತಾರೆ ಅನ್ನಿಸ್ತದೆ. ಓಕೆ, ಮತ್ತು ಎರಡನೇ ಅಪ್ಡೇಟು, ಈ ಒಂದು ಮ್ಯಾಚ್ಗೆ ಪ್ಯಾಟ್ ಕಮಿನ್ಸ್ ಅವರಿಲ್ಲ ಮಗ. ಎಂಥ ನಮಗೆ ಅದೃಷ್ಟ ಅಂತ ಹೇಳಿದ್ರೆ, ಪ್ಯಾಟ್ ಕಮಿನ್ಸ್ ಎಂಥ ಲೀಡರ್, ಎಂಥ ಕ್ಯಾಪ್ಟನ್ ಆಸ್ಟ್ರೇಲಿಯಾಗೆ, ಮತ್ತು ಲಾಸ್ಟ್ ಸೀಸನ್ ಕೂಡ ಚೆನ್ನಾಗಿ ಲೀಡ್ನ ಮಾಡಿದ್ರು SRHಗೆ. ಬಟ್ ಅಂದ್ಕೊಂಡಂಗೆ ಏನು ಕೂಡ ಅವ್ರ ಕಡೆ ಆಗಲಿಲ್ಲ. ಬಟ್ ಇವಾಗ ಅವರು ರೂಲ್ ಔಟ್ ಆಗಿದ್ದಾರೆ, 2 ಗೇಮ್ಗೆ ಅವರು ಕೂಡ ಆಡ್ತಾ ಇಲ್ಲ. ಸೊ ಅವ್ರ ಬದಲಾಗಿ ಇವಾಗ ಇಶಾನ್ ಕಿಶನ್ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೊತ್ತಿಲ್ಲ ಯಾರು ಕನ್ಫರ್ಮ್ ಅಂತ. ಆಲ್ಮೋಸ್ಟ್ ಇವರೇ, ಬಿಕಾಸ್ ಸೀನಿಯರ್ ಪ್ಲೇಯರ್ ಅಲ್ವಾ, ಆ ಒಂದು ಟೀಮ್ಗೆ ಅವ್ರನ್ನೇ ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇದೆ. ಆ್ಯಂಡ್ ಎರಡನೇ ಅಪ್ಡೇಟು, IPL ಇಲ್ಲಿವರೆಗೂ ಮೋಸ್ಟ್ ವಿಕೆಟ್ನ ತಗೊಂಡಿರೋದು ಇವರೇ ಮಗ. ಯಜುವೇಂದ್ರ ಚಹಲ್ ಅವರು 221 ವಿಕೆಟ್ನ ತಗೊಂಡಿದ್ದಾರೆ 174 ಮ್ಯಾಚಸ್ಗಳಲ್ಲಿ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಅವರು 198 ವಿಕೆಟು 190 ಮ್ಯಾಚಸ್ಗಳಲ್ಲಿ. ಆ್ಯಂಡ್ ಸುನಿಲ್ ನಾರಾಯಣ್ ಅವರು 198 ಮ್ಯಾಚಸಲ್ಲಿ 192 ವಿಕೆಟು. ಆ್ಯಂಡ್ ಪಿಯೂಷ್ ಚಾವ್ಲಾ 192 ಮ್ಯಾಚಸಲ್ಲಿ 192 ವಿಕೆಟು. ಇವ್ರದ್ದು ಮುಗೀತು ಕೆರಿಯರು. ಆ್ಯಂಡ್ ಅಲ್ಲಿಗೆ IPL ಕೂಡ ಸ್ಟಾಪ್ ಆಯ್ತು ಅವ್ರದ್ದು. ಆ್ಯಂಡ್ ಅಶ್ವಿನ್ ಅವರು ಕೂಡ 221 ಮ್ಯಾಚಸಲ್ಲಿ 187 ವಿಕೆಟ್ನ ತಗೊಂಡಿದ್ದಾರೆ. ಆ್ಯಂಡ್ ಬೂಮ್ರಾ 145 ಮ್ಯಾಚಸಲ್ಲಿ 183 ವಿಕೆಟ್ನ ತಗೊಂಡಿದ್ದಾರೆ. ಬಟ್ ಇಲ್ಲಿ ಮ್ಯಾಟ್ರ್ ಆಗೋದು ಎಕಾನಮಿ ನೋಡ್ತಾ ಇದ್ದೀರಾ. ಸುನಿಲ್ ನಾರಾಯಣ್ ಅವರು ಆಸ್ ಎ ಸ್ಪಿನ್ನರ್ ಆಗಿ 6.79 ಎಕಾನಮಿ ಇಟ್ಕೊಂಡಿದ್ದಾರೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಇರೋದು ಅಶ್ವಿನ್ ಮಗ, 7.20 ಇದೆ. ಆ್ಯಂಡ್ ಬೂಮ್ರಾ ಕೂಡ 7.24 ಇದೆ, ಜಸ್ಟ್ 4 ಅಷ್ಟೇ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ಮೂರನೇ ಅಪ್ಡೇಟ್, ವಿರಾಟ್ ಕೊಹ್ಲಿ ರೆಕಾರ್ಡ್ನ ಇನ್ನೂ IPL ಯಾರು ಕೂಡ ಬ್ರೇಕ್ನ ಮಾಡೇ ಇಲ್ಲ. ಇಲ್ಲಿ ನೋಡ್ತಾರೆ ಮೋಸ್ಟ್ ಸೆಂಚುರಿ ಇನ್ IPL ವಿರಾಟ್ ಕೊಹ್ಲಿ 8 ಇದೆ, ಮತ್ತು ಜೋಸ್ ಬಟ್ಲರ್ ಅವ್ರದ್ದು 7 ಇದೆ, ಗೇಲ್ದು 6 ಇದೆ, KL ರಾಹುಲ್ 5 ಇದೆ, ಆ್ಯಂಡ್ ವ್ಯಾಟ್ಸನ್ ಅವ್ರದ್ದು 4 ಇದೆ, ಆ್ಯಂಡ್ ಡೇವಿಡ್ ವಾರ್ನರ್ 4 ಇದೆ, ಆ್ಯಂಡ್ ಶುಭ್ಮನ್ ಗಿಲ್ 4 ಇದೆ. ಇದರಲ್ಲಿ ಇವಾಗ ಚಾನ್ಸ್ ಇರೋದು ಜೋಸ್ ಬಟ್ಲರ್ಗೆ, ಆ್ಯಂಡ್ ರಾಹುಲ್ಲು, ಆ್ಯಂಡ್ ಗಿಲ್ ಮಗ. ಈ 3 ಪ್ಲೇಯರ್ಸ್ಗೆ ಇವಾಗ ವಿರಾಟ್ ಕೊಹ್ಲಿ ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕೆ ಚಾನ್ಸ್ ಇದೆ. ಬಟ್ ವಿರಾಟ್ ಕೊಹ್ಲಿ ಸ್ಟಿಲ್ ಇನ್ನೂ ಆಡ್ತಾ ಇದ್ದಾರೆ, ಅದೇ ಮ್ಯಾಟ್ರ್ ಆಗೋದು. ಇನ್ನು ಈ ಒಂದು ಸೀಸನ್ 2-3 ಸೆಂಚುರಿ ಹೊಡೆದ್ಬಿಟ್ರೆ ಕಿತ್ಕೊಂಡು ಹೋಗುತ್ತೆ. ಆ್ಯಂಡ್ 4ನೇ ಅಪ್ಡೇಟು, ಇಲ್ಲಿ ನೋಡ್ತಾ ಇದ್ರೆ ಈ ಒಂದು IPL 2026ಅಲ್ಲಿ ಎಷ್ಟು ಜನ ಇಂಜುರಿ ಆಗಿ ಆಚೆ ಹೋಗಿದ್ದಾರೆ ಅಂತ ಹೇಳಿದ್ರೆ, IPL ಇಂಜುರಿ ಪ್ಲೇಯರ್ಸು 2026ಅಲ್ಲಿ ಜೋಸ್ ಹೇಜಲ್ವುಡ್ಡು, ಜಾಕ್ ಎಡ್ವರ್ಡು ಇವರು SRH ಕಡೆಗೆ, ಆ್ಯಂಡ್ ಪ್ಯಾಟ್ ಕಮಿನ್ಸ್ ಇವರು ಕೂಡ SRH, ಆ್ಯಂಡ್ ಇಶಾನ್ ಮಲ್ಲಿಂಗ ಇವರು ಕೂಡ SRH, ಆ್ಯಂಡ್ ವನಿಂದು ಅಸರಂಗ ಇವರು ಲಕ್ನೋ ಸೂಪರ್ ಜೈಂಟ್ಸ್, ಆ್ಯಂಡ್ ಹರ್ಷಿತ್ ರಾಣಾ KKR, ಆ್ಯಂಡ್ ಮತೀಶಾ ಪತಿರಾಣ KKR, ಆ್ಯಂಡ್ ಆಡಮ್ ಮಿಲ್ನೆ ಇವರು RR ಟೀಮ್ಗೆ. ಇಷ್ಟು ಜನ ಪ್ಲೇಯರ್ಸು ಇಂಜುರಿ ಆಗಿ ಆಚೆ ಹೋಗಿರೋದು. ಸೊ ಇದರಲ್ಲಿ 2 ಬರ್ತಾರೆ, ಬಟ್ ಇನ್ನೆಲ್ಲರೂ ಕೂಡ ಡೌಟ್ ಇದೆ. ಬಿಕಾಸ್ ಹರ್ಷಿತ್ ರಾಣಾ ಆ್ಯಂಡ್ ಮತೀಶಾ ತೀಕ್ಷಣ ಇವರು ಆಲ್ರೆಡಿ ರೀಪ್ಲೇಸ್ಮೆಂಟ್ ಆಗಿಬಿಟ್ಟಿದೆ. ಸೊ ಬೇರೆ ಎಲ್ಲರೂ ಕೂಡ ರೀಪ್ಲೇಸ್ಮೆಂಟ್ ಆಗಿದೆ. ಈ 2 ಪ್ಲೇಯರ್ ಮಾತ್ರ ಕನ್ಫರ್ಮ್ ಆಗಿರೋದು, ಅಂದರೆ ಪ್ಯಾಟ್ ಕಮಿನ್ಸ್ ಮತ್ತು ಜೋಸ್ ಹೇಜಲ್ವುಡ್ ಇಬ್ಬರು ಬಂದೇ ಬರ್ತಾರೆ ಅಂತಲೇ ಹೇಳ್ಬೋದು. ಇಷ್ಟು ಅಪ್ಡೇಟ್ಗಳು ಮಗ. ಈ ಒಂದು ಅಪ್ಡೇಟ್ಗಳಲ್ಲಿ ನಿಮ್ಗೆ ಯಾವುದು ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸೊ ನನಗಂತೂ ಜೋಸ್ ಹೇಜಲ್ವುಡ್ ಇದ್ದರೆ ಸಖತ್ತಾಗಿ ಇರ್ತಾ ಇದೆ. ಯಾಕಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರು ಈ ಒಂದು RCB ಟೀಮ್ಗೆ ಬೌಲಿಂಗ್ ಯೂನಿಟಲ್ಲಿ. ಬಿಕಾಸ್ ಇವರಿದ್ರೆ ಒಂಥರ ಆನೆ ಬಲ ಇದ್ದಂಗೆ ಇತ್ತು ಬೌಲಿಂಗ್ ಯೂನಿಟು. ಬಟ್ ಏನೂ ಮಾಡೋಕ್ಕಾಗಲ್ಲ, 2 ಗೇಮ್ ಮಿಸ್ ಮಾಡ್ಕೋತಾರೆ. ಬಿಕಾಸ್ ಇಂಪಾರ್ಟೆಂಟ್ ಗೇಮ್ ಅಲ್ವಾ. ಈಗ SRH ಟೀಮ್ ಅಂತೂ ಬೆಂಕಿ ಥರ ಇದೆ, ಟಾಪ್ 6 ಅಂತೂ ಹಂಗೆ ಹೊಡೆದಕ್ಕೆ ಸಾಯಿಸ್ತಾರೆ ಎಲ್ಲ ಬೌಲರ್ಸು ಕೂಡ. ಹಂಗಿದೆ ಅವ್ರದ್ದು ಸ್ಟ್ಯಾಟ್ಸು ಮತ್ತು ಅವ್ರ ಹಿಸ್ಟ್ರಿ ಎಲ್ಲ ರೆಕಾರ್ಡ್ಗಳು ನೋಡಿದ್ರೆ. ಸೊ ಆನ್ ದ ಫೀಲ್ಡಲ್ಲಿ ಏನು ಮಾಡ್ತಾರೆ ನೋಡಬೇಕು. ಮತ್ತು ಸೆಕೆಂಡ್ ಮ್ಯಾಚು CSK ವಿರುದ್ಧ ಇರೋದು. CSK ಗೊತ್ತಲ್ಲ, RCBಗೂ CSKಗೂ ಸಕ್ಕ ರೈವಲ್ರಿ ಮ್ಯಾಚ್. ಅವ್ರಿಬ್ರಿಗೆ ಇಲ್ಲದೆ ಇರ್ಬೋದು, ಬಟ್ ಫ್ಯಾನ್ಸ್ಗಂತೂ 100% ಇದ್ದೇ ಇರುತ್ತೆ. ಈ ಥರ ಸಿಚುವೇಶನ್ ಇದೆ, ನೋಡೋದು ಏನಾಗುತ್ತೆ ಅಂತ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ಒಂದು ಕೆಲಸ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಹೋಗಿ ಫಸ್ಟು ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ, ಲೈಕ್ ಕೊಡಿರಿ, ಕಾಮೆಂಟ್ ಮಾಡಿ ನಿಮ್ಗೆ ಅನಿಸುತ್ತೆ, ಎಲ್ಲನೂ ಕೆಲಸನೂ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.